ಒಂದು ನಾವು ಬರ ಪರಿಹಾರ ತರ್ತಕ್ಕಂಥದ್ದು ಮತ್ತು ಬರ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಜೊತೆಲಿ ರಾಜ್ಯ ಸರ್ಕಾರವು ಕೂಡ ಎಲ್ಲ ಒಂದು ಕಡೆ ತನ್ನ ಇದನ್ನು ಮಡಿವಂತಿಕೆಯನ್ನು ಬಿಟ್ಟು ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಮೊನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು ಸರ್ವ ಪಕ್ಷಗಳ ಒಂದು ಲೋಕಸಭಾ ಸದಸ್ಯರನ್ನು ಕರೆದಿದ್ದರು. ಅಲ್ಲಿ ಅವರ ನಡವಳಿಕೆ ನೋಡಿದಾಗ ನನಗನ್ನಿಸ್ತದೆ ಏನೋ ಇವರು ಪರವಾಗಿಲ್ಲ ಬುದ್ಧಿವಂತಿಕೆಯಿಂದ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡು ರಾಜ್ಯ ಬೇರೆ ಇಲ್ಲ ಕೇಂದ್ರ ಬೇರೆ ಇಲ್ಲ ಆ ಬಂದಂಥ ಕೆಲವು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಸ್ವಲ್ಪ ಇವರು ಏನೋ ಒಂದಷ್ಟು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದನ್ನು ನಾವು ಸರಿಯಾಗಿ ನಡ್ಕೊಂಡ್ರೆ ಭಾರತ ಸರ್ಕಾರ ಯಾವುದೇ ಕಾರಣಕ್ಕೆ ಯಾವುದೇ ರಾಜ್ಯವು ಕೂಡ ನಾವು ಪರಿಗಣಿಸಿ ಮಾಡುವಾಗ ಆ ರಾಜ್ಯದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನ್ಯೂನತೆಯನ್ನು ತೊಂದರೆಯನ್ನು ಬರಗಾಲವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದನ್ನು ಇದು ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡ್ತೀವಿ. ನಿಮಗೆ ಗೊತ್ತಿತ್ತು ಯಾವ ರೀತಿ ಇತ್ತು ಅಂತ, ನನಗಿನ್ನ ಜಾಸ್ತಿ ನೀವೇ ಬರಿತಾ ಇದ್ದವರು, ನೀವೇ ತೋರಿಸ್ತಾ ಇದ್ದವರು. ಅದನ್ನು ಸ್ವಲ್ಪ ಒಂದು ಹೆಜ್ಜೆ ಸ್ವಲ್ಪ ಮುಂದಕ್ಕೆ ಬಂದಿದ್ದಾರೆ. ಬೇಡ, ಇದರ ಅವಶ್ಯಕತೆ ಇಲ್ಲ, ನೀಟಾಗಿ ಎರಡು ಕಡೆ ಎರಡು ಒಟ್ಟಿಗೆ ಹೋಗಬೇಕು, ಅದರ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಮೊನ್ನೆ ಮೀಟಿಂಗ್ನಲ್ಲಿ ಅವ್ರು ನಡ್ಕೊಂಡಿದ್ದು. ಮತ್ತು ನಾಳೆ ಸರ್ವಪಕ್ಷ ಸಭೆ ಇದೆ, ಅಲ್ಲಿ ಯಾವ ರೀತಿ ನಡ್ಕೋತಾರೋ ನೋಡೋಣ. ನೋಡಪ್ಪ, ಕರ್ನಾಟಕ ಬಂದ್ ಮಾಡ್ತಕ್ಕಂಥದ್ದು ವಾಟಾಳ್ ನಾಗರಾಜರವರು ಕರ್ನಾಟಕದ ಒಬ್ಬ ಮುತ್ಸದಿಯ ರಾಜಕಾರಣಿಗಳು, ಹೋರಾಟದ ಹಿನ್ನೆಲೆಯಿಂದ ಬಂದವರು. 13ನೇ ತಾರೀಕು ಅವ್ರು ಹೇಳಿರೋದು. ಇನ್ನೂ ತುಂಬ ದಿನ ಇದೆ, ಅಷ್ಟರೊಳಗಡೆ ಏನೇನಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಕೃತಿ 1 ಗಂಟೆ ಮನಸ್ಸು ಮಾಡಿದ್ರೆ ಎಲ್ಲಕ್ಕೂ ಕೂಡ ಪರಿಹಾರ ಸಿಗ್ತದೆ. ಸಿಗ್ತಕ್ಕಂಥ ಕಾಲ ಬರಲಿ ಅಂತ ನಾನು ತಾಯಿ ಕೊಲ್ಲಾಪುರದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಒಂದು ನಾವು ಬರ ಪರಿಹಾರ ತರ್ತಕ್ಕಂಥದ್ದು ಮತ್ತು ಬರ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಜೊತೆಲಿ ರಾಜ್ಯ ಸರ್ಕಾರವು ಕೂಡ ಎಲ್ಲ ಒಂದು ಕಡೆ ತನ್ನ ಇದನ್ನು ಮಡಿವಂತಿಕೆಯನ್ನು ಬಿಟ್ಟು ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಮೊನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು ಸರ್ವ ಪಕ್ಷಗಳ ಒಂದು ಲೋಕಸಭಾ ಸದಸ್ಯರನ್ನು ಕರೆದಿದ್ದರು. ಅಲ್ಲಿ ಅವರ ನಡವಳಿಕೆ ನೋಡಿದಾಗ ನನಗನ್ನಿಸ್ತದೆ ಏನೋ ಇವರು ಪರವಾಗಿಲ್ಲ ಬುದ್ಧಿವಂತಿಕೆಯಿಂದ ಕೇಂದ್ರ ಸರ್ಕಾರ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡು ರಾಜ್ಯ ಬೇರೆ ಇಲ್ಲ ಕೇಂದ್ರ ಬೇರೆ ಇಲ್ಲ ಆ ಬಂದಂಥ ಕೆಲವು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಸ್ವಲ್ಪ ಇವರು ಏನೋ ಒಂದಷ್ಟು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದನ್ನು ನಾವು ಸರಿಯಾಗಿ ನಡ್ಕೊಂಡ್ರೆ ಭಾರತ ಸರ್ಕಾರ ಯಾವುದೇ ಕಾರಣಕ್ಕೆ ಯಾವುದೇ ರಾಜ್ಯವು ಕೂಡ ನಾವು ಪರಿಗಣಿಸಿ ಮಾಡುವಾಗ ಆ ರಾಜ್ಯದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನ್ಯೂನತೆಯನ್ನು ತೊಂದರೆಯನ್ನು ಬರಗಾಲವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದನ್ನು ಇದು ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡ್ತೀವಿ. ನಿಮಗೆ ಗೊತ್ತಿತ್ತು ಯಾವ ರೀತಿ ಇತ್ತು ಅಂತ, ನನಗಿನ್ನ ಜಾಸ್ತಿ ನೀವೇ ಬರಿತಾ ಇದ್ದವರು, ನೀವೇ ತೋರಿಸ್ತಾ ಇದ್ದವರು. ಅದನ್ನು ಸ್ವಲ್ಪ ಒಂದು ಹೆಜ್ಜೆ ಸ್ವಲ್ಪ ಮುಂದಕ್ಕೆ ಬಂದಿದ್ದಾರೆ. ಬೇಡ, ಇದರ ಅವಶ್ಯಕತೆ ಇಲ್ಲ, ನೀಟಾಗಿ ಎರಡು ಕಡೆ ಎರಡು ಒಟ್ಟಿಗೆ ಹೋಗಬೇಕು, ಅದರ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಮೊನ್ನೆ ಮೀಟಿಂಗ್ನಲ್ಲಿ ಅವ್ರು ನಡ್ಕೊಂಡಿದ್ದು. ಮತ್ತು ನಾಳೆ ಸರ್ವಪಕ್ಷ ಸಭೆ ಇದೆ, ಅಲ್ಲಿ ಯಾವ ರೀತಿ ನಡ್ಕೋತಾರೋ ನೋಡೋಣ. ನೋಡಪ್ಪ, ಕರ್ನಾಟಕ ಬಂದ್ ಮಾಡ್ತಕ್ಕಂಥದ್ದು ವಾಟಾಳ್ ನಾಗರಾಜರವರು ಕರ್ನಾಟಕದ ಒಬ್ಬ ಮುತ್ಸದಿಯ ರಾಜಕಾರಣಿಗಳು, ಹೋರಾಟದ ಹಿನ್ನೆಲೆಯಿಂದ ಬಂದವರು. 13ನೇ ತಾರೀಕು ಅವ್ರು ಹೇಳಿರೋದು. ಇನ್ನೂ ತುಂಬ ದಿನ ಇದೆ, ಅಷ್ಟರೊಳಗಡೆ ಏನೇನಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಕೃತಿ 1 ಗಂಟೆ ಮನಸ್ಸು ಮಾಡಿದ್ರೆ ಎಲ್ಲಕ್ಕೂ ಕೂಡ ಪರಿಹಾರ ಸಿಗ್ತದೆ. ಸಿಗ್ತಕ್ಕಂಥ ಕಾಲ ಬರಲಿ ಅಂತ ನಾನು ತಾಯಿ ಕೊಲ್ಲಾಪುರದಲ್ಲಿ ಪ್ರಾರ್ಥನೆ ಮಾಡ್ತೀನಿ.